ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ನಿಮ್ಮನ್ನು ಒಂದು ವಿಚಿತ್ರವಾದ ಪ್ರಶ್ನೆಯಿಂದ ಈ ಒಂದು ಸಂವಾದನ ಶುರು ಮಾಡ್ತೀನಿ. ಅತೀವ ದೈವ ಭಕ್ತರಾದರೆ ನಮಗೆ ಅದು ಅಹಂಕಾರ ತಂದುಕೊಡ್ಬೇಕಾ? ಮತ್ತು ದೇವರ ವಿರೋಧಿಯಾಗೋದು ಪಾಪ ಆದ ಕೆಲಸನೇ? ಇದೆರಡು ಪ್ರಶ್ನೆಯೊಂದಿಗೆ ಇಂದಿನ ಹರಟೆನ ಶುರು ಮಾಡೋಣ. ಒಂದು ವಿಚಿತ್ರ ಕಥೆ ಇದೆ. ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿರುವಂಥ ಕಥೆ ಭಕ್ತರು ದೇವರ ಶತ್ರುಗಳಾದ ಕತೆ. ಇವತ್ತು ನಿಮ್ಮ ಜೊತೆ ಒಂದು ಕತೆ ಹಂಚ್ಕೋತೀನಿ. ಈ ಕತೆ ದೇವರ ಭಕ್ತಿ ಕೆಲವರಲ್ಲಿ ಅಹಂಕಾರ ಹುಟ್ಟಿಸಿದಂಥ ಕತೆ, ಮತ್ತು ಅತೀವ ಭಕ್ತಿ ದೇವರ ಶತ್ರುಗಳನ್ನಾಗಿ ಮಾಡಿದಂಥ ಕತೆ, ಜಯ ಮತ್ತು ವಿಜಯದ ಕತೆ. ಜಯ ವಿಜಯ ಅಂತ ಇಬ್ಬರು ದ್ವಾರಪಾಲಕರಿದ್ದರು ಶ್ರೀ ಮಹಾವಿಷ್ಣುವಿನ ಲೋಕದಲ್ಲಿ. ಅತೀವ ನಿಷ್ಠಾವಂತರು, ಅತೀವ ವಿಷ್ಣು ಭಕ್ತರು. ಅವರ ನಿಷ್ಠೆ, ಅವರ ಭಕ್ತಿಯ ಆಳ ಅವರಿಗೆ ಸ್ವಲ್ಪ ಅಹಂಕಾರನೂ ತಂದುಕೊಟ್ಟಿತ್ತು. ನನ್ನಷ್ಟು ಹತ್ತಿರ ಬೇರೆ ಯಾರೂ ವಿಷ್ಣುವಿನ ಹತ್ತಿರ ಇಲ್ಲ, ನಾವು ಅದಕ್ಕೆ ಪಾತ್ರರಾಗಿದ್ದೀವಿ ಅನ್ನೋ ಒಂದು ಅಹಂಕಾರ. ಒಂದು ಚಿಕ್ಕದಾದ ಒಂದು ಘಟನೆ ನಡೀತು. ವಿಷ್ಣುವಿನ ಅರಮನೆಗೆ ಒಂದು ಸಲ 4 ಋಷಿಗಳು ಬಂದರು. ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರ ಅಂತ. ಅವರು ಬಾಲಕರ ರೂಪದಲ್ಲಿದ್ದರು. ದ್ವಾರದ ಒಳಗೆ ಹತ್ತಿರ ಬಂದು ಅರಮನೆಗೆ ಹೋಗಬೇಕು ಅಂತ ಆಸೆಪಟ್ಟರು. ಈ ಜಯ ವಿಜಯರಿದ್ರಲ್ಲ ದ್ವಾರಪಾಲಕರಾಗಿ, ಅವರು 4 ಜನನೂ ತಡೆದ್ರು. ಏತಕ್ಕೆ ತಡೆದ್ರು? ಇವ್ರು ಯಾರೋ 4 ಚಿಕ್ಕ ಹುಡುಗರು, ಇವ್ರಿಗೇನು ವಿಷ್ಣುವಿನ ಹತ್ರ ಕೆಲಸ ಅಂತನೋ ಒಂದು ಅಹಂಕಾರ ಅಥವಾ ಒಂದು ತಾತ್ಸಾರ ತಡೆದ್ರು. ನಿಮಗೆ ಒಳಗಡೆ ಹೋಗೋಕ್ಕೆ ಅನುಮತಿ ಇಲ್ಲ ಅಂತ. ಆದರೆ 4 ಸಾಮಾನ್ಯ ಮಕ್ಕಳ ಥರ ಇದ್ರಲ್ಲ, ಅವರು ಸಾಮಾನ್ಯ ಮನುಷ್ಯರಲ್ಲ, ಅವರು ಮಹಾನ್ ಋಷಿಗಳು. ಈ ಋಷಿಗಳಲ್ಲಿ ಒಂದು ಗುಣ ನಾವು ನೋಡ್ತೀವಿ. ಯಾವಾಗ ಅವ್ರಿಗೆ ಕೋಪ ಬರೋ ಹಾಗೆ ನಡ್ಕೊತಾರೋ ತಕ್ಷಣ ಶಾಪ ಕೊಟ್ಬಿಡ್ತಾರೆ ಅವರು. ನಮ್ಮ ಹಿಂದೆ ಒಬ್ಬ ಋಷಿಗಳಿದ್ದರು, ದೂರ್ವಾಸ ಅಂತ. ಅವರು ಈ ಕೋಪಕ್ಕೆ, ಶಾಪಕ್ಕೆ ಬಹಳ ಹೆಸರು ಮಾಡಿದಂಥ ಋಷಿ ಅವರು. ಈ ಥರ 4 ಜನಕ್ಕೂ ಕೋಪ ಬಂದ್ಬಿಡ್ತು. ಅವರು ತಕ್ಷಣ ಹೇಳಿದ್ರು, ನೀವು ಅಹಂಕಾರದಿಂದ ವರ್ತಿಸಿದ್ದೀರಿ, ನೀವು ವೈಕುಂಠದಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ, ನೀವು ಭೂಲೋಕಕ್ಕೆ ಹೋಗಿ ಅಲ್ಲಿ ಮಾನವ ಜೀವನನ ಅನುಭವಿಸಿ ಅಂತ ಶಾಪ ಕೊಟ್ಬಿಟ್ರು. ಜಯ ವಿಜಯರಿಗೆ ಒಂದು ಕ್ಷಣ ಭಯ ಆಯಿತು. ಈ ಒಂದು ವಾಗ್ವಾದ ಎಲ್ಲಿ ದ್ವಾರದಲ್ಲಿ ನಡೀತಿತ್ತೋ ಮಹಾವಿಷ್ಣುವಿನ ಗಮನಕ್ಕೂ ಬಂತು. ತಕ್ಷಣ ಮಹಾವಿಷ್ಣು ಪ್ರತ್ಯಕ್ಷರಾದರು. ಎಲ್ಲ ವಿಚಾರ ಅವ್ರಿಗೆ ತಿಳಿಯಿತು. ಅವರು ಹೇಳಿದರು ಮುನಿಗಳಿಗೆ, ನನ್ನ ಸೇವಕರು ತಪ್ಪು ಮಾಡಿದ್ದಾರೆ, ಅದರ ಜವಾಬ್ದಾರಿ ನನ್ನದು. ನೀವು ಶಾಪ ಕೊಟ್ಟಿದ್ದೀರಾ, ಅದನ್ನು ತೆಗೆದು ಹಾಕೋಕ್ಕೆ ನಾನು ಅರ್ಹ ಅಲ್ಲ. ಆದರೆ ಒಂದು ಕನ್ಸೆಷನ್ ಕೊಡ್ತೀನಿ ನನ್ನ ಈ ಇಬ್ಬರು ಸೇವಕರಿಗೆ ಅಂದ್ಬಿಟ್ಟು ಅಂತ ಜಯ ವಿಜಯರಿಗೆ 2 ಚಾಯ್ಸ್ ಕೊಟ್ಟರು. ಒಂದು, 7 ಜನ್ಮ ನನ್ನ ಭಕ್ತರಾಗಿ ಮಾನವ ಕುಲದಲ್ಲಿ ಹುಟ್ಟಿ 7 ಜನ್ಮನ ನನ್ನ ಭಕ್ತರಾಗಿ ಜೀವಿಸಿ, ಅಥವಾ 3 ಜನ್ಮ ನನ್ನ ಶತ್ರುಗಳಾಗಿ ಹುಟ್ಟಿ ನನ್ನ ಕೈಲಿಂದಲೇ ಹತರಾಗಿ. ನಿಮಗಿದು 2 ಚಾಯ್ಸ್ ಕೊಟ್ಟಿದ್ದೀನಿ, 2ರಲ್ಲಿ ನಿಮ್ಮ ಆಯ್ಕೆ ಯಾವುದು ಅಂತ ಮಹಾವಿಷ್ಣು ಕೇಳಿದ್ರು. ಜಯ ವಿಜಯರು ಸ್ವಲ್ಪ ಯೋಚನೆ ಮಾಡಿದ್ರು. ಅವ್ರಿಗಿದ್ದಿದ್ದು ಒಂದೇ ಆಸೆ, ಶಿಕ್ಷೆ ಅಂತೂ ಆಗಿದೆ, ಅದನ್ನು ಅನುಭವಿಸಲೇಬೇಕು,
ಅದಕ್ಕೆ ಬೇರೆ ಎಸ್ಕೇಪ್ ಇಲ್ಲ. ಅವ್ರಿಗಿದ್ದಿದ್ದು ತುಡಿತ ಏನು, ಎಷ್ಟು ಬೇಗ ಆದರೆ ಅಷ್ಟು ಬೇಗ ನಾವು ದೇವರ ಬಳಿ ವಾಪಸ್ ಬರಬೇಕು. ಆದ್ದರಿಂದ ಅವ್ರು ತಗೊಂಡ ಆಯ್ಕೆ, 3 ಜನ್ಮ ನಿನ್ನ ಶತ್ರುಗಳಾಗಿ ಹುಟ್ತೀವಿ, ನಿನ್ನನ್ನು ಬಹಳವಾಗಿ ದ್ವೇಷಿಸ್ತೀವಿ, ನಿನ್ನ ಕೈಲಿಂದಾನೇ ಹತರಾಗ್ತೀವಿ, 3 ಜನ್ಮ ಕಳೆದ ಮೇಲೆ ತಿರ್ಗಾ ನಾವು ದ್ವಾರಪಾಲಕರಾಗಿ ಬರೋಕ್ಕೆ ಆಸೆ ಪಡ್ತೀವಿ ಅಂತ ಕೇಳಿದ್ರು. ವಿಷ್ಣು ತಥಾಸ್ತು ಅಂದರು. ಈ ರೀತಿ 3 ಜನ್ಮ ಜಯ ವಿಜಯರು ಶ್ರೀಮಾನ್ ವಿಷ್ಣುವಿನ ದ್ವೇಷಿಗಳಾಗಿ ಹುಟ್ಟಿದ್ರು. ಫಸ್ಟ್ ಜನ್ಮ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ ಜನ್ಮ ತಾಳಿದ್ರು. ಇಬ್ಬರು ಅಹಂಕಾರದ ಪ್ರತೀಕ. ಹಿರಣ್ಯಾಕ್ಷ ಏನು ಮಾಡ್ದ, ಭೂಮಿನೇ ಸಮುದ್ರದಲ್ಲಿ ಮುಳುಗಿಸ್ಬಿಟ್ಟ. ಆಗ ವಿಷ್ಣು ವರಾಹ ಅವತಾರ ತಗೊಂಡ್ರು. ನೀರಿನಿಂದ ಭೂಮಿಯನ್ನು ಮೇಲೆತ್ತಿದ್ರು ಮತ್ತು ಹಿರಣ್ಯಾಕ್ಷನ ವಧೆ ಆಯಿತು. ಹಿರಣ್ಯಕಶಿಪು ವಿಷ್ಣುವಿನ ಇನ್ನೊಂದು ಅವತಾರದಲ್ಲಿ ಜನ್ಮ ತಾಳಿದ್ದು ಹಿರಣ್ಯಕಶಿಪು. ಆತನ ಒಬ್ಬ ಮಗ ಇದ್ದ, ಪ್ರಹ್ಲಾದ ಅಂತ, ಮಹಾನ್ ವಿಷ್ಣು ಭಕ್ತ. ಹಿರಣ್ಯಕಶಿಪು ಮಹಾನ್ ವಿಷ್ಣು ದ್ವೇಷಿ. ಇದು ಹೇಳ್ತಿದ್ದಂಗೆನೇ ನಿಮಗೆ ನಮ್ಮ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಬಾಲನಟರಾಗಿದ್ದಾಗ ಮಾಡಿದಂಥ ದೃಶ್ಯ ನಿಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೆ ಅಂತ ಭಾವಿಸಿದ್ದೇನೆ. ಹೇಳ್ತಿದ್ದಂಗೆ ನನ್ನ ಕಣ್ಮುಂದೆ ಅಂತೂ ಅವರಿಬ್ಬರು ಬಂದು ನಿಂತಿದ್ದಾರೆ. ಇಲ್ಲೇ ಒಂದು ಕಂಬ ಇದೆ ಅಂತ ಅನ್ನೋ ಒಂದು ಭಾವನೆ ನನ್ನಲ್ಲಿ ಉಂಟಾಗ್ತಾ ಇದೆ. ಈ ವಿಷ್ಣು ದ್ವೇಷ ಮತ್ತು ವಿಷ್ಣು ಪ್ರೇಮ ಎರಡರ ಮಧ್ಯೆ ಸಂಘರ್ಷ ಆದಾಗ ಭಗವಾನ್ ವಿಷ್ಣು ನರಸಿಂಹಾವತಾರ ತಗೊಂಡ್ರು. ಹಿರಣ್ಯಕಶಿಪು ನಾಶ ಆದರು. ಏನು ಇದರಿಂದ ಈ 2 ಜನ್ಮ, ಈ 2 ಸಾವಿನಿಂದ ನಮಗೆ ಕಲಿತ ಪಾಠ ಏನಪ್ಪ ಅಂತಂದರೆ, ಅಹಂಕಾರ ಎಷ್ಟೇ ದೊಡ್ಡದಾಗಿರಲಿ ಧರ್ಮದ ಮುಂದೆ ಅದು ನಿಲ್ಲಲ್ಲ. ಈ ರೀತಿ 1 ಜನ್ಮ ಆಯಿತು. 2ನೇ ಜನ್ಮ ಜಯ ವಿಜಯರು ತಿರ್ಗಾ ತಗೊಂಡ್ರು. ಅದು ತ್ರೇತಾಯುಗದಲ್ಲಿ ರಾವಣ ಮತ್ತು ಕುಂಭಕರ್ಣ. ರಾವಣ ಮಹಾಜ್ಞಾನಿ, ಅತೀವ ದೈವ ಭಕ್ತ, ಆದರೆ ಅಹಂಕಾರಿ ಕೂಡ. ರಾಮಾಯಣದ ಕಥೆ ನಾನು ಹೇಳಕ್ಕೆ ಹೋಗಲ್ಲ. ಆತ ಸೀತೆಯನ್ನು ಅಪಹರಿಸಿದ. ಒಂದು ಸತ್ಯ, ರಾವಣನಿಗೆ ಗೊತ್ತಿತ್ತು ತಾನು ಮಾಡ್ತಿರೋ ಪ್ರತಿಯೊಂದು ಕೆಲಸನೂ ನನ್ನ ಅಂತ್ಯಕ್ಕೆ ಅದು ತಲುಪತ್ತೆ ಅಂತ. ಬಯಸಿ ಕೆಟ್ಟದನ್ನು ಮಾಡ್ದ. ಯಾಕೆಂದರೆ ಅವನ ಉದ್ದೇಶನೂ ಬೇಗನೆ ಸಾಯಬೇಕಿತ್ತು, ಬೇಗನೆ ಶ್ರೀರಾಮನಿಂದಾನೇ ಹತ ಆಗಬೇಕಿತ್ತು ಅಂತ. ಅದಕ್ಕೆ ಸೀತೆಯನ್ನು ಅಪಹರಿಸಿದ. ಶ್ರೀ ವಿಷ್ಣು ರಾಮದೇವರ ಅವತಾರ ತಗೊಂಡ್ರು. ಬರೀ ರಾಮನ್ನ ಕೊಲ್ಲಲಿಲ್ಲ, ಆದರ್ಶ ಜೀವನ ಅಂದರೆ ಏನು ಅಂತ ನಮಗೆ ತಿಳಿಸಿದ್ರು. ಧರ್ಮ ಪಾಲನೆ ಅಂದರೆ ಏನು ಅಂತ ತಿಳಿಸಿದ್ರು. ಜೀವನದ ಮೌಲ್ಯಗಳು ಏನು ಅನ್ನೋದನ್ನು ನಮಗೆ ತಿಳಿಸಿದ್ರು. ಈ ರೀತಿ ರಾವಣನ ಅಂತ್ಯ ಆಯಿತು. ಕುಂಭಕರ್ಣ ಆತನೂ ಅಷ್ಟೇ ಮಹಾನ್ ವೀರ. ಅಣ್ಣ ಮಾಡ್ತಿರೋ ಪ್ರತಿಯೊಂದು ತಪ್ಪಿನ ಅರಿವು ಇದ್ದರೂ ಕೂಡ ಆತನ ಪಕ್ಕದಲ್ಲೇ ನಿಂತ. ಯಾಕೆ? ಆತನು ಸಾವನ್ನೇ ಬಯಸಿದ್ದು. ಈ ರೀತಿ ಜಯ ವಿಜಯರ 2ನೇ ಜನ್ಮ ವಿಷ್ಣು ದ್ವೇಷಿಯಾಗಿ ಶುರುವಾಗಿ ಭಗವಾನ್ ವಿಷ್ಣುವಿನ ಕೈನಿಂದಾನೇ ಹತರಾದರು. 3ನೇ ಜನ್ಮ ಶಿಶುಪಾಲ ಮತ್ತು ದಂತವಕ್ರ. ಇದರಲ್ಲಿ ತುಂಬ ಜನ ಶಿಶುಪಾಲ ಮತ್ತು ಜರಾಸಂಧ ಜಯ ವಿಜಯರ ಒಂದು ಹುಟ್ಟು ಅಂತ ಅಂದ್ಕೊಂಡಿದ್ದಾರೆ. ನಾನು ಓದಿರೋ ಪ್ರಕಾರ ಅದು ಜರಾಸಂಧ ಅಲ್ಲ, 2ನೇವರು ದಂತವಕ್ರ ಅಂತ. ಶಿಶುಪಾಲ ಶ್ರೀಕೃಷ್ಣನನ್ನು ಸದಾ ಅವಮಾನಿಸ್ತಾನೆ ಹೋದ. ಶ್ರೀಕೃಷ್ಣ
100 ತಪ್ಪನ್ನು ಕ್ಷಮಿಸಿದ್ರು. ಆದರೆ ಯಾವಾಗ ಅದು 100 ಮೀರಿ ಹೋಯ್ತಲ್ಲ, ಶಿಶುಪಾಲನ ಅಂತ್ಯದ ಸಮಯ ಬಂದಿದೆ ಅಂತ ತಮ್ಮ ಸುದರ್ಶನ ಚಕ್ರದಿಂದ ಆತನನ್ನು ಸಂಹರಿಸಿದರು. ಅದೇ ರೀತಿ ದಂತವಕ್ರ ಕೂಡ ಪ್ರಾಣತ್ಯಾಗ ಮಾಡಬೇಕಾಯಿತು. ಈ 3ನೇ ಜನ್ಮದಿಂದ, ಅವರ ಸಾವಿನಿಂದ ನಮಗೆ ಕಲಿಯುವಂಥ ಪಾಠ ಏನಪ್ಪ ಅಂದರೆ, ಕ್ಷಮೆ ದೊಡ್ಡ ಗುಣ, ಆದರೆ ಕ್ಷಮೆಗೂ ಒಂದು ಮಿತಿ ಇದೆ ಅಂತ. ಇವಾಗ ನನಗೆ ಒಂದು ಪ್ರಶ್ನೆ ಬಂತು. ಈ ಜಯ ವಿಜಯರು ತಮ್ಮ ಶಾಪ ವಿಮೋಚನೆ ಆಗೋಕ್ಕೆ 3 ಜನ್ಮ ಸಾಕಿತ್ತು. ಹಾಗಿದ್ರೆ ಭಗವಾನ್ ವಿಷ್ಣು 10 ಅವತಾರ ಯಾತಕ್ಕೆ ಅಂತ ಒಂದು ಯೋಚನೆ ಬಂತು. ಸ್ವಲ್ಪ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ನನಗೆ ತೋಚಿದ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಭಗವಾನ್ ವಿಷ್ಣುವಿನ ದಶಾವತಾರಗಳು ಕೇವಲ ಜಯ ವಿಜಯರಾಗಿ ಅಲ್ಲ, ಅವರಿಬ್ಬರಿಗೋಸ್ಕರ ಅಂತಲ್ಲ, ಅವು ಧರ್ಮವನ್ನು ಉಳಿಸಲು, ಧರ್ಮವನ್ನು ಪಾಲಿಸಲು. ಪ್ರತಿ ಅವತಾರದಲ್ಲೂ ಭಗವಾನ್ ವಿಷ್ಣು ಒಂದು ಸಂದೇಶನ ಕೊಡ್ತಾ ಹೋದರು. ಅದು ಮಾನವ ಕುಲಕ್ಕೆ ಚಿರಂತರವಾಗಿ ಸಲ್ಲುವಂಥ ಸಂದೇಶಗಳು. ಮತ್ಸ್ಯ ರೂಪದಲ್ಲಿ ನಾವು ಕಲಿಬೇಕಾದಂಥ ಪಾಠ, ಜ್ಞಾನವನ್ನು ರಕ್ಷಿಸುವಂಥ. ಜ್ಞಾನ ಹರಡಬೇಕು, ಹೆಚ್ಚಾಗಬೇಕು, ಅದನ್ನು ರಕ್ಷಿಸಬೇಕು, ಪಾಲನೆ ಮಾಡಬೇಕು. ಇದು ಮತ್ಸ್ಯ ಜನ್ಮದ ಪಾಠ. ಕೂರ್ಮಾವತಾರ ಏನು ನಮಗೆ ಪಾಠ ಕಲಿಸ್ಕೊಡ್ತು? ಸ್ಥಿರತೆಯಿಂದ ಎಂಥ ಕೆಲಸ ಕೂಡ ಸಾಧನೆ ಮಾಡ್ಬೋದು ಅಂತ. ಒಂದು ಡಿಟರ್ಮಿನೇಷನ್ ಮತ್ತು ಒಂದು ಫೋಕಸ್ ಇತ್ತು ಅಂತಂದರೆ ಎಂಥ ಕೆಲಸ ಬೇಕಾದ್ರೆ ಸಾಧನೆ ಮಾಡ್ಬೋದು ಅನ್ನೋದು ಕೂರ್ಮಾವತಾರದಿಂದ ನಾವು ಕಲ್ತ್ಕೋಬೇಕಾದಂಥ ಒಂದು ಪಾಠ. ವರಾಹಾವತಾರ ಏನು? ಧರ್ಮ ಕುಸಿದಾಗ ಅದನ್ನು ಮೇಲೆತ್ತಬೇಕು ಅಂತ. ನರಸಿಂಹಾವತಾರ ಭಕ್ತರನ್ನು ರಕ್ಷಿಸಲು ದೇವರು ನಿಯಮಗಳನ್ನು ಕೂಡ ಮೀರ್ತಾನೆ ಅಂತ. ಇದು ನರಸಿಂಹಾವತಾರದಿಂದ ನಾನು ಕಲಿತಂಥ ಒಂದು ಚಿಕ್ಕ ಪಾಠ. ವಾಮನ ಅವತಾರದಲ್ಲಿ ಅಹಂಕಾರ ಚಿಕ್ಕದಾಗಿರಬೇಕು ಅಂತ. ಪರಶುರಾಮ ಅಧರ್ಮನ ಶಕ್ತಿಯಿಂದ ಎದುರಿಸಬೇಕು ಅಂತ. ರಾಮ ಜೀವನನ ಆದರ್ಶವಾಗಿ ಬದುಕಬೇಕು ಅಂತ. ಕೃಷ್ಣ ಜ್ಞಾನ, ನೀತಿ, ಧರ್ಮ ಇವುಗಳ ಮಧ್ಯೆ ಫ್ಯಾಂಟಾಸ್ಟಿಕ್ ಬ್ಯಾಲೆನ್ಸ್ ಇರಬೇಕು ಅಂದ್ಬಿಟ್ಟು ಅಂತ. ಬುದ್ಧ ಕರುಣೆ ಮತ್ತು ಶಾಂತಿ ಹರಡಬೇಕು ಅಂತ. 10ನೇ ಅವತಾರ ಕಲ್ಕಿ ಅಂತ ಹೇಳ್ತಾರೆ. ಕಲ್ಕಿ ಯಾವಾಗ ಭಗವಾನ್ ಬರ್ತಾರೆ ನನಗಂತೂ ಗೊತ್ತಿಲ್ಲ. ಅದರ ಬಗ್ಗೆ ಭಾಳಷ್ಟು ಪರಿಕಲ್ಪನೆಗಳು ಹುಟ್ಕೊಂಡ್ಬಿಟ್ಟಿವೆ. ನನ್ನ ಜೀವನದಲ್ಲಿ ಬಂದರೆ ಬೇರೆ ಅವತಾರಗಳಂತೂ ನಾನು ನೋಡಿಲ್ಲ. ಅಟ್ಲೀಸ್ಟ್ ಈ ಒಂದು ಅವತಾರನ ನೋಡಿ ಕೃತಜ್ಞನಾಗಿ ನಾನು ಸಾಯ್ಬೋದು. ಯಾವಾಗ ಬರ್ತಾರೆ ಗೊತ್ತಿಲ್ಲ. ಆದರೆ ಕಲ್ಕಿ ಅವತಾರದ ಉದ್ದೇಶ ಅಧರ್ಮದ ಅಂತ್ಯ. ಅದರ ಜೊತೆ ಎಲ್ಲರೂ ಹೇಳೋ ಪ್ರಕಾರ ಕಲಿಯುಗ ಕೊನೆ ಆಗುತ್ತೆ ಅಂತ. ಈ ಒಂದು ಚಿಕ್ಕ ಜಯ ವಿಜಯದ ಕಥೆಯಿಂದ ಕೆಲವು ನಾನು ಪಾಯಿಂಟ್ಸ್ನ ಅಬ್ಸರ್ವ್ ಮಾಡಿದೆ. ಜಯ ವಿಜಯರು ಅತೀವ ದೈವ ಭಕ್ತರು. ಆದರೆ ಅವರ ಭಕ್ತಿ ಅವರಲ್ಲಿ ಸ್ವಲ್ಪ ಅಹಂಕಾರನೂ ತುಂಬಿತ್ತು. ಆದ್ದರಿಂದ ಶಾಪಗ್ರಸ್ತರಾದರು, ಬಯಸದ ಜನ್ಮಗಳನ್ನು ಪಡೆದರು, ಪ್ರಾಣನೂ ಕಳ್ಕೊಂಡ್ರು.
ಸೊ ನಮ್ಮ ದೇವರ ಮೇಲಿನ ಭಕ್ತಿ ನಮಗೆ ಅಹಂಕಾರ ತಂದುಕೊಡದೇ ಇರಲಿ, ಅದು ನಮ್ಮನ್ನು ಇನ್ನೂ ಹಂಬಲ್ಲಾಗಿ ಮಾಡಲಿ, ಇನ್ನು ಮನುಷ್ಯತ್ವದೆಡೆಗೆ ನಮ್ಮನ್ನು ಒಯ್ಯಲಿ ಅಂತನ್ನ ಅದು ನಾನು ಕಲಿತ ಪಾಠ. ಅವರು ವಿಷ್ಣು ದ್ವೇಷಿಗಳಾಗಿ ಹುಟ್ಟಿದ್ರು ಕೂಡ ಅವರು ಸದಾ ವಿಷ್ಣುವನ್ನೇ ನೆನೆಸ್ತಾ ಇದ್ದರು. ಕೆಲವು ಸಲ ನಾನಾ ಕಾರಣಗಳಿಗೆ ನಾವು ದೇವರನ್ನ ಬೈದ್ಬಿಡ್ತೀವಿ. ನಾವು ಅಂದ್ಕೊಂಡಾದ ಕೆಲಸ ನಾವು ಅಂದ್ಕೊಂಡ ರೀತಿ ಆಗದೇ ಇತ್ತು ಅಂತಂದರೆ ನಮ್ಮ ಒಂದು ಮನಸ್ಸಿನಲ್ಲಿ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ, ನನ್ನ ಕಷ್ಟ ನಿನಗೆ ಕಾಣ್ತಾ ಇಲ್ವೇನಯ್ಯ, ನನ್ನ ಕಷ್ಟ ಪರಿಹಾರ ಮಾಡೋಕ್ಕೆ ನಿನಗೇನಯ್ಯ ದೊಡ್ಡ ಕಷ್ಟ ಅಂತ ಒಂದು ಪ್ರಶ್ನೆ ಉಂಟಾಗುತ್ತೆ. ಆದರೆ ಈ ಅವರ ಮನುಷ್ಯ ಜನ್ಮಗಳಿದೆಯಲ್ಲ, ಅದರಿಂದ ನಮ್ಗೆ ಎಷ್ಟೇ ದೇವರನ್ನು ನಾವು ಅಪೋಸ್ ಮಾಡಲಿ ಅಥವಾ ಅವರನ್ನು ದ್ವೇಷಿಸಲಿ ಟೆಂಪ್ರರಿಯಾಗಿ ಅಂದರೆ ಕೂಡ ನಮ್ಮ ದಾರಿ ದೇವರೆಡೆಗೆ ಇರಬೇಕು. ಯಾಕೆಂದರೆ ಅದೇ ನಮ್ಮ ಧರ್ಮ. ಇನ್ನೊಂದು, ನಮ್ಮ ಸುತ್ತಮುತ್ತಲ ಜೀವನದಲ್ಲಿ ಏನೇನೋ ಇನ್ಸಿಡೆಂಟ್ಸ್ ನಡೆಯುತ್ತೆ. ನಮಗೆ ಬಹಳ ಸಲ ಅದು ತಪ್ಪು ಅಂತ ಅನಿಸುತ್ತೆ. ನಾವು ಸರಿ ತಪ್ಪುಗಳ ವಿಮರ್ಶೆಯಲ್ಲಿ ಮುಳುಗೋಗ್ಬಿಡ್ತೀವಿ. ಆದರೆ ಗೊತ್ತಿಲ್ಲ, ಅವು ಕೂಡ ಯಾವುದೋ ಒಂದು ದೊಡ್ಡ ಯೋಜನೆಯ ಒಂದು ಭಾಗ ಆಗಿರಬಹುದು. ಯೋಚನೆ ಮಾಡಿ, ಉತ್ತರ ಸಿಕ್ಕೀತು. ಜಯ ಮತ್ತು ವಿಜಯ ಶಾಪ ಪಡೆದ್ರು, ಶತ್ರುಗಳಾಗಿ ಹುಟ್ಟಿದ್ರು. ಆದರೆ ಕೊನೆಗೆ ಅವರು ದೇವರ ಬಳಿನೇ ಹಿಂದಿರುಗಿದರು. ಇದು ನನಗೆ ಒಂದು ಪಾಠ. ನಾವು ಯಾವ ದಾರಿಯಲ್ಲಿ ನಡೆದರೂ ಕೂಡ ನಮ್ಮ ಗುರಿ ಒಂದೇ ಆಗಿರಬೇಕು, ಅದು ದೈವತ್ವದ ಕಡೆ. ದೇವರ ಕಡೆ ಹೋಗೋ ದಾರಿ ಹಲವಾರು ಇರ್ಬೋದು, ಅವುಗಳ ಅಂತ್ಯ ಒಂದೇನಿದೆ. ಹೇಳ್ತಾರಲ್ಲ, ಸೆವರಲ್ ರೋಡ್ಸ್ ಟು ರೋಮ್ ಅಂತ. ದೈವತ್ವದ ಎಡೆಗೆ 1000 ದಾರಿ ಇರ್ಬೋದು, ಆದರೆ ಎಲ್ಲದರ ಗುರಿನೂ ಒಂದೇನೇನೆ, ದೇವರನ್ನು ತಲುಪೋದು. ಈ ರೀತಿ ಈ ಒಂದು ಜಯ ವಿಜಯದ ಕಥೆ, ಭಗವಾನ್ ವಿಷ್ಣುವಿನ ಅವತಾರಗಳು, ಪ್ರತಿಯೊಂದು ಅವತಾರಗಳಲ್ಲಿ ಅವರು ತಿಳಿಸಿದಂಥ ಪಾಠಗಳು ನಮ್ಮ ಡೇ ಟು ಡೇ ಲೈಫಲ್ಲಿ ಅದು ನಮಗೆ ದಾರಿದೀಪ ಆಗಲಿ. ಬಹುಶಃ ನಮ್ಮಲ್ಲಿರೋ ಒಂದು ವ್ಯಂಗ್ಯತೆ ಇರ್ಬೋದು, ಅಥವಾ ಮನಸ್ಸಿನ ವಿಕಾರತೆ ಇರ್ಬೋದು, ವಿಕಲ್ಪಗಳಿರ್ಬೋದು, ಅದೆಲ್ಲವೂ ದೂರ ಆಗಿ ನಾವು ಶಾಂತಿ, ನೆಮ್ಮದಿ, ಸಂತೋಷ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯೋಕ್ಕೆ ಈ ದಶಾವತಾರಗಳು ನಮಗೆ ದಾರಿದೀಪ ಆಗಲಿ ಅಂತ ಬಯಸ್ತಾ, ಮುಂದಿನ ಸಂಚಿಕೆವರೆಗೆ ಭೇಟಿಯಾಗೋಣ. ನಮಸ್ಕಾರ. ಯಾವಾಗಲೂ ಕೇಳ್ಕೊಳ್ಳೋ ಹಾಗೆ, ಹಾಡು ಮತ್ತು ಹರಟೆ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಉತ್ತೇಜನ ನನಗೆ ಎಂದಿಗೂ ಆಕ್ಸಿಜನ್. ಆ ಆಕ್ಸಿಜನ್ ಕೊರತೆ ನನ್ನಲ್ಲಿ ಉಂಟಾಗದಂಗೆ ದಯವಿಟ್ಟು ನೋಡಿಕೊಳ್ಳಿ. ಈ ವಿಡಿಯೋದ ವಿಚಾರ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಒಂದು ಚಿಕ್ಕ ಲೈಕ್ ಇರಲಿ, ಅದು ನನ್ನ ಮನಸ್ಸಿಗೆ ತಟ್ಟತ್ತೆ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಾಮೆಂಟಲ್ಲಿ ಹಾಕಿ ತಿಳಿಸಿ. ಜ್ಞಾನನ ಎಲ್ಲರಿಗೂ ಹಂಚೋಣ. ನಮಸ್ಕಾರ.